ಕೆ ವಿ ಅಯ್ಯರ್ ವ್ಯಾಯಾಮ ಶಾಲೆಯಲ್ಲಿ ನಾರಾಯಣ ರಾಯರು, ಲೋಕನಾಥ್ ಇವರೆಲ್ಲ 10, 20, 30 ವರ್ಷ ನಾಟಕನೂ ಮಾಡ್ತಾ ಕಲಿತಾ ಅವರ ನಟನೆಯನ್ನು ಅಭಿವೃದ್ಧಿಪಡಿಸಿದರು. ಅದೇ ಪರಂಪರೆಯಿಂದಲೇ ಸಿಂಹ ಬಂದಿತ್ತು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬಂದರ ಹೊಸತರಲ್ಲಿ ಅದು ಅಸಾಧಾರಣವಾದ ಕೆಲಸವನ್ನು ಮಾಡ್ತು. ನಟರ ತರಬೇತಿಯಲ್ಲೂ ಮಾಡ್ತು, ಆಮೇಲೆ ಬೇರೆ ತರಬೇತಿಗಳಲ್ಲೂ ಅದು ಮಾಡ್ತು. ಆದರೆ ಕ್ರಮೇಣ ಅದು ಎಷ್ಟು ಬಿದ್ದೋಯ್ತು ಅಂತಂದರೆ, ಇವತ್ತು ನನಗೆ ಸಾರ್ವಜನಿಕವಾಗಿ ಹೇಳ್ತೀನಿ ಕೇಳಿ, ರಾಷ್ಟ್ರೀಯ ನಾಟಕ ಶಾಲೆಯ ಹೆಸರು ತಗೊಳ್ಳೋಕ್ಕೂ ಹೇಸಿಗೆ. ನಾನು ಅಲ್ಲಿಂದ ಬಂದ ವಿದ್ಯಾರ್ಥಿ, ಇವತ್ತು ನನಗೆ ಆ ಸಂಸ್ಥೆಯ ಬಗ್ಗೆ ಅಪಾರವಾದ ಗೌರವ ಇದೆ. ಅದು ಇವತ್ತು ನನಗೆ ಮೊನ್ನೆ ಯಾವಾಗಲೂ ಹೋದಾಗ ಯಾರೋ ಮಿತ್ರರು ನೋಡೋಕ್ಕೆ ಅಂತ ಒಳಗೆ ಹೋದೆ. ನೀವು ನಂಬಿದ್ರೆ ಬಿಡಿ, ಅಲ್ಲಿನ ಡೀನ್ ಅಕಾಡೆಮಿಕ್ಸ್ ಅಂದರೆ ಅಕಾಡೆಮಿಕ್ಸ್ ಅಂತಂದರೆ ನಟನೆ ಕಲಿಸಬೇಕಾದ ಪ್ರೊಫೆಸರ್ ಆತ, ಅವನ ರೂಮಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆಮೇಲೆ ಅವನು ಶೂಟಿಂಗ್ ನಡೀತಿದ್ದ ಅನ್ನೋ ಕಾರಣಕ್ಕಾಗಿ ಕ್ಲಾಸ್ಗೆ ಹೋಗಿರಲಿಲ್ಲ. ಇಷ್ಟು ಹೊಲಸಾಗಿ ಹೋಗಿತ್ತು. ಆಮೇಲೆ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ 3 ವರ್ಷದ ಡಿಪ್ಲೊಮೊ ಅಲ್ಕಾಜಿ ಅವರು, ಇನ್ನೊಬ್ರು ಮತ್ತೊಬ್ರು ಇವೆಲ್ಲ ಮಾಡಿದ್ದು ಇದೆ. ಅದನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ದುಡ್ಡು ಬೇಕು, ಸರ್ಕಾರ ಬಲವಂತ ಮಾಡ್ತಿದೆ ಅನ್ನೋ ಕಾರಣಕ್ಕಾಗಿ 35,000 ರೂಪಾಯಿ ತಗೊಂಡು ಹುಡುಗರ ಹತ್ರ 3 ತಿಂಗಳು ಡಿಪ್ಲೊಮೊ ಮಾಡಿ ಅದರಲ್ಲಿ ಕ್ಯಾಮ್ರಾ ಹೆಂಗೆ ಇದು ಮಾಡೋದು, ಶೂಟಿಂಗ್ ಹೆಂಗೆ ಮಾಡೋದು ಕಲಿಸ್ಕೊಡ್ತಾರೆ. ಇದು ನಾನು ಅವ್ರನ್ನ ಸುಮಾರು 20 ವರ್ಷದ ಡ್ರಾಮಾ ಸ್ಕೂಲ್ ಇದೇ ಕೇಳ್ತೀನಿ. ಏನು ಅಂತಂದ್ರೆ, ನೀವು ಹೆಸರಲ್ಲಿ ಯಾಕೆ ನಾಟಕ ಶಾಲೆ ಅಂತ ಇಟ್ಕೊಂಡಿದ್ದೀವಿ, ಸಿನಿಮಾ ಶಾಲೆ ಅಂತ ಹೆಸರು ಬದಲಿಸ್ಕೊಳ್ಳಿ. ಈಗ ನಾನು ನಟರನ್ನು ಬಯಲಾರೆ, ಯಾಕಂದ್ರೆ ಪಾಪ ಅವ್ರಿಗೆ ಅನಿವಾರ್ಯ ಇದೆ. ಡ್ರಾಮಾ ಸ್ಕೂಲಿಗೆ ಅದೆಂತ ಅನಿವಾರ್ಯ ಇದೆ? ನಿಮಗೆ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ನಿಮ್ಮ ಕಾನ್ಸ್ಟಿಟ್ಯೂಷನ್ ಸ್ಪಷ್ಟವಾಗಿ ಹೇಳಿದೆ. ಆ ಕಾನ್ಸ್ಟಿಟ್ಯೂಷನ್ ಬರೆದವ್ರು ಯಾರು? ನಮ್ಮ ಶ್ರೀರಂಗ ಇದ್ರು ಅದರ ಮೀಟಿಂಗಲ್ಲಿ, ಆಮೇಲೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಇದ್ರು, ಆಮೇಲೆ ಶ್ರೀರಂಗರು, ಕಮಲಾದೇವಿ ಚಟ್ಟೋಪಾಧ್ಯಾಯ, ಆಮೇಲೆ ಇವರು ನಮ್ಮ ಅಲ್ಕಾಜಿ, ಎಲ್ಲರೂ ಇದ್ರು. ಎಲ್ಲ ಭಾಷೆ ಎಲ್ಲರೂ ಸೇರಿ ಅದಕ್ಕೊಂದು ರೂಪ ಕೊಟ್ಟು ಇದನ್ನ ಮಾಡಿ ನಮ್ಮ ಭಾರತೀಯ ರಂಗ ಪರಂಪರೆ ಕಟ್ಟಕ್ಕೆ ಅಂತ ಮಾಡಿದ್ರಲ್ಲಿ ಇವತ್ತು ನೀವು ಹೀಗೆ ಮಾಡ್ತಾ ಇದ್ರೆ ಏನಂತೀರಿ ಅದಕ್ಕೆ? ನಟನೆ ಅನ್ನೋದು ಅದು ಕಲಿಸೋಕ್ಕೆ ಆಗಲ್ಲ, ಬರೀ ಟ್ಯಾಲೆಂಟ್ ಅನ್ನೋದು ನಮ್ಮ. ಆಮೇಲೆ ಒಂದು ಹೇಳ್ತೀನಿ ಕೇಳಿ, ಇವತ್ತು ನಟನೆಗೆ ಬರ್ತಿರೋರು, ನಟನೆಯ ಒಳಗೆ ಪ್ರವೇಶ ಮಾಡ್ತಿರೋ ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬರ್ತಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ದಲಿತರು ಬರ್ತಿದ್ದಾರೆ. ನೀನಾಸಂಗೆ ಕಳೆದ 15 ವರ್ಷದಿಂದ ಮ್ಯಾಕ್ಸಿಮಮ್ ಬರ್ತಿರೋರು, ರಿಸರ್ವೇಷನ್ ಹಿಂದೆ ಬರ್ತಿರೋರು ದಲಿತರು. ತುಂಬ ಟ್ಯಾಲೆಂಟೆಡ್ ಆಗಿ ಹೊರಬರ್ತಿರೋರು ದಲಿತರು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲೂ ಅಷ್ಟೇ, ಎಲ್ಲ ಕಡೆ ಅಷ್ಟೇ. ಯಾಕೆ ಅಂತಂದ್ರೆ ತುಂಬ ಸಿಂಪಲ್ ರೀ, ಅವರಿಗೆ ಬೇರೆ ಕಡೆಗೆ ಹೋದ ತಕ್ಷಣ ಇಂಗ್ಲೀಷ್ ಕಲಿತಾರೆ, ಹೋದ ತಕ್ಷಣ ಏನೇನೋ ಮಾಡ್ತಾರೆ, ಇವ್ರಿಗೆ ತಮಟೆ ಹೊಡೆಯಕ್ಕೆ ಬರುತ್ತೆ, ಹಾಡಕ್ಕೆ ಬರುತ್ತೆ. ಇಲ್ಲಿ ಸಂತೋಷವಾಗಿ ಒಳಗೆ ಬಂದು ಆಮೇಲೆ ಇಂಗ್ಲೀಷನ್ನು ಕಲಿತಾರೆ, ಇದು ಕಲಿತಾರೆ, ಎಲ್ಲನೂ ಕಲಿತಿದ್ದಾರೆ. ನಟನೆ ಅಗತ್ಯ. ಆಮೇಲೆ ಹೆಣ್ಮಕ್ಳು ದೊಡ್ಡ ರೀತಿಯಲ್ಲಿ ಬರ್ತಾ ಇದ್ದಾರೆ. ಯಾಕೆ ಬರ್ತಿದ್ದಾರೆ? ಯಾಕೆ ಅಂತಂದ್ರೆ ನಟನೆ ಕಲಿಬೇಕಾಗಿದೆ. ಈಗ ಸಿಂಹನಿಗೋ ಅಥವಾ ನನಗೋ ನಿಮಗೋ ಯಾವುದೋ ಒಂದು ತಂಡ ಸಿಕ್ಬಿಡ್ಬೋದು, ನೀವು ಕಲಿಬೋದು, ಯಾರೋ ಲೋಕನಾಥ್ ಕಲಿಸ್ಬೋದು. ಬಟ್ ಎಲ್ಲ ಕಡೆ ಆಗ್ತಿದೆ. ಒಂದ್ಸರಿ ಗುಲ್ಬರ್ಗಾದಲ್ಲಿ ನಾನು ಒಂದು ಕಾಲೇಜಿಗೆ ಹೋದಾಗ ಪ್ರಶ್ನೆ ಕೇಳಿದೆ. ಕಾಲೇಜ್ ಹುಡುಗರು ಸುಮಾರು 500-600 ಜನ ಹುಡುಗಿದ್ರು. ನಿಮ್ಮನ್ಗೆ ಎಷ್ಟು ಜನ ನಾಟಕ ನೋಡಿದ್ರಿ ಕೈ ಎತ್ತರಪ್ಪ ಅಂತ. ಒಂದು 50-60 ಕೈ ಎತ್ತಿದ್ರು. ಆಮೇಲೆ ನಾನು ಅವ್ರು ಹೇಳಿದೆ, ಅಲ್ಲ ನಾನು ಹೇಳ್ತಿರೋದು ರೀಲ್ ಅಲ್ಲಪ್ಪ, ನೀನು ಮೊಬೈಲಲ್ಲಿ ನೋಡೋದಲ್ಲ, ನಿಜವಾದ ರಂಗದ ಮೇಲೆ ನೀನು ನೋಡಿರೋ ಕೃಷ್ಣಲೀಲಾನೋ, ರಾಮಲೀಲಾನೋ, ದೊಡ್ಡ ಆಟನೋ, ಸಣ್ಣ ಆಟನೋ, ಅಥವಾ ಯಾವ ಎಲ್ಲ ಕೈ ಹಿಡಿದು ಇಬ್ಬರು ಕೈ ಹಿಡಿತು. ಯೋಚನೆ ಮಾಡಿ, ಇವರು ನಾಟಕ ನೋಡಿಲ್ಲ ಸರ್. ನಮ್ಮ ದೇಶದ ಇವತ್ತು ಹೆಚ್ಚಿನ ಯುವಕ ಯುವತಿಯರು ನಾಟಕವನ್ನೇ ನೋಡಿಲ್ಲ. ಅವ್ರಿಗೆ ಹೆಂಗೆ ಕಲಿಸ್ತೀರಿ? ಅವ್ರು ಸಿಂಹ ಅಲ್ಲ, ಅವರು ಲೋಕನಾಥ್ ಅಲ್ಲ. ಅದರಿಂದ ಕಲಿಕೆಯ ಅಗತ್ಯ ಇದೆ. ಆದರೆ ಕಲಿಸ್ಬೇಕಾದ ಸಂಸ್ಥೆಗಳೇನಾಗಿದೆ ಅಂತಂದ್ರೆ ನಾವು ಹಾದ್ರ ಮಾಡ್ತೀವಿ. ತುಂಬ ಕೆಟ್ಟ ಪದ ಬಳಸ್ತಾ ಇದ್ದೀನಿ ನಾನು, ಬಹಳ ನಿರ್ದಿಷ್ಟವಾಗಿ ಬಳಸ್ತೀನಿ. ನಮ್ಮ ಎಲ್ಲ ಹೆಚ್ಚಿನ ಸಂಸ್ಥೆಗಳು ಹಾದ್ರ ಮಾಡ್ತಾ ಇದ್ದಾರೆ.